ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ಸೊ ಅಲ್ಲ ಒಂದೇ ಒಂದು ಪ್ರ್ಯಾಂಕ್ ಮಾಡಿದ್ದೆ ಮೋನಿಶನ್ಗೆ, ಅದಷ್ಟೊಂದು ನೀನು ಸಕ್ಸಸ್ಫುಲ್ ಆಗಿರಲಿಲ್ಲ. ಇವಾಗ ವಾಶ್ರೂಮಿಗೆ ಬಂದಿದ್ದೀನಿ, ನಾನು ಮಾತಾಡೋದಿಲ್ಲ, ಜೋರಾಗಿ ಕೇಳಿಸುತ್ತೆ. ಅಯ್ಯೋ ಜೋರಾಗಿ ಬಿಟ್ಟೋಗ್ಬಿಟ್ಟವಳೆ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನು ಗೊತ್ತಾ, ಆ್ಯಕ್ಚುಲಿ ತುಂಬ ಸ್ಲೋ ಮಾತಾಡ್ತಾ ಇದ್ದೀನಿ ಬಿಕಾಸ್ ಈ ವಿಡಿಯೋ ಏನಪ್ಪ ಆಗಿರುತ್ತೆ ಅಂತಂದರೆ, ನಂಗೆ ತುಂಬ ದಿನದಿಂದ ಅನ್ಕೊತಿದ್ದೆ ಇಲ್ಲಿಗೆ ಬಂದಾಗಿದ್ದು ಒಂದು ಪ್ರ್ಯಾಂಕ್ ಕೂಡ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಅಲ್ಲ ಒಂದೇ ಒಂದು ಪ್ರ್ಯಾಂಕ್ ಮಾಡಿದ್ದೆ ಮೋನಿಶನ್ಗೆ, ಅದಷ್ಟೊಂದು ನೀನು ಸಕ್ಸಸ್ಫುಲ್ ಆಗಿರಲಿಲ್ಲ. ಸೊ ಇವಾಗ ಮೋನಿಶಾ ಹೊರಗಡೆ ಇದ್ದಾಳೆ, ಲೇಖನ ಬಟ್ಟೆ ತೊಳಿತಿದ್ದಾಳೆ. ಸೊ ನಾನು ಅಂದ್ಕೊಂಡೆ ಪ್ರ್ಯಾಂಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಏನು ಪ್ರ್ಯಾಂಕ್ ಅಂತ ಹೇಳ್ತೀನಿ. ಈಗ ಸುಮ್ಮನೆ ಹಾಗೆ ವಿಡಿಯೋ ಮಾಡೋದಕ್ಕೆ ಅಂತ ರೆಡಿ ಆಗ್ತಾಯಿದ್ದೀನಿ. ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ. ವಿಡಿಯೋ ಎಲ್ಲ ಮಾಡಿದಾದ್ಮೇಲೆ ವಿಡಿಯೋ ಮಾಡೋದಕ್ಕೆ ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಫೇಸ್ ವಾಶ್ ಮಾಡೋಕ್ಕೆ ಹೋಗ್ತೀನಲ್ಲ. ಸೊ ಆವಾಗ ಈ ಹೇಳ್ತಾರೆ ಫುಡ್ ಕಲರ್ ಇರುತ್ತಲ್ಲ, ಅದನ್ನು ಬುಕ್ ಮಾಡ್ತೀನಿ. ಇವಾಗ ಇನ್ನೂ ಮಾಡಿಲ್ಲ, ಮಾಡ್ತೀನಿ. ಅದನ್ನು ಮೂಗಲ್ಲಿ ಹಾಕ್ಕೊಂಡು ಮೂಗಲ್ಲಿ ಬ್ಲಡ್ ಬರ್ತಿದೆ ಅಂತ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡುವ ಅಂತ ಅಂದ್ಬಿಟ್ಟು. ಏನು ಆ್ಯಕ್ಚುಲಿ ಪ್ರಾಬ್ಲಮ್ ಅಂತ ಅಂದರೆ, ನನ್ನ ಪ್ರಾಬ್ಲಮ್ ಏನು ಅಂತಂದರೆ, ನನಗೆ ಫೋನ್ ಎಲ್ಲಿರ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲೆಲ್ಲಿಟ್ರೂ ಗೊತ್ತಾಗುತ್ತೆ ಗೈಸ್, ಇಲ್ಲೆಲ್ಲಿಟ್ರೂ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಇದೆ. ಅದಕ್ಕೆ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂತಂದರೆ, ಫೋನ್ನ ಇಡೋದೇ ಬೇಡ, ನಾರ್ಮಲಾಗಿ ವ್ಲಾಗ್ ಮಾಡೋಣ. ವ್ಲಾಗ್ ಮಾಡ್ತಾ ಇವಾಗ ನಾರ್ಮಲಾಗಿ ಗೈಸ್ ಮುಖ ತೊಳಿಯೋಕೆ ಹೋಗ್ತಾಯಿದ್ದೀನಿ ಈ ಥರ ಹೇಳ್ಬಿಟ್ಟು ಹೋಗಿ ಫೋನ್ ಕೈಯಲ್ಲೇ ಇರುತ್ತಲ್ಲ. ಸೊ ಆವಾಗ ಅದು ಹಾಗೇ ನಡ್ಕೊಂಡು ಹೋಗುತ್ತೆ. ಅಂದರೆ ಜನ್ರಲ್ಲಾಗಿ ಆಗುತ್ತೆ, ಏನೂ ಸ್ಕ್ರಿಪ್ಟೆಡ್ ಥರ ಆಗೋಲ್ಲ. ಸ್ಕ್ರಿಪ್ಟೆಡ್ ಮೀನ್ಸ್ ಏನು ಹೇಳ್ತಾರೆ, ಕಂಡಿಡಿಯಲ್ಲ ಮತ್ತು ಫ್ಲಾಪ್ ಆಗೋಲ್ಲ. ಸೊ ಅದಕ್ಕೆ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಆರ್ಡರ್ ಮಾಡ್ತೀನಿ, ನೋಡೋಣ ಗೈಸ್. ಗೊತ್ತಿಲ್ಲ, ಕಂಡು ಹಿಡಿದ್ಬಿಡ್ತಾರೆ ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಹಿಡಿದೇನೂ ಇರ್ಬೋದು. ನಾನು ಫುಲ್ ಪ್ಯೂರು ಬ್ಲಡ್ ಕಲರ್ ಫುಡ್ ಕಲರ್ ತರಿಸ್ತಾ ಇದ್ದೀನಿ. ಸೊ ಮೇ ಬಿ ವರ್ಕ್ ಆಗುತ್ತೆ, ನೋಡುವ ಬನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ನನ್ನ ಸ್ಕಿನ್ ನೋಡಿ ಇವಾಗ ಸ್ವಲ್ಪ ಏನು ಹೇಳ್ತಾರೆ, ಕರೆಕ್ಟ್ ಆಗ್ತಾಯಿದೆ ಸ್ವಲ್ಪ ಬಿಕಾಸ್ ನೆನ್ನೆನೇ ಇನ್ನು ಫಸ್ಟು ನಾನು ಅವ್ರು ಕೊಟ್ಟಿರೋ ಕ್ರೀಮ್ಸ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದು. ಸೊ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಎಲ್ಲನೂ ಫೇಸ್ ಮಾಡಬೇಕಾಗತ್ತೆ. ಬಟ್ ಓಕೆ, ನನ್ನ ಒಳ್ಳೆದಕ್ಕೆಲ್ಲ ನಾನು ಮಾಡ್ತಾ ಇರೋದು. ಸೊ ನಾನು ಹಂಗಾಗಿ ತಲೆ ಕೆಡಿಸ್ಕೊಡಲ್ಲ. ಆ್ಯಂಡ್ ಬಾಬಾ ಈಗ ಏನು ಅನಿಸ್ತದೆ ಗೊತ್ತಾಗ, ಪಿಂಕ್ ಕಲರ್ ತಚ್ಬಿಟ್ಟು ಅದೊಂಥರ ಥರ ಕಾಣ್ತಿದೆ. ಬಟ್ ಆ್ಯಕ್ಚುಲಿ ಅದು ಒಂಥರ ಲಿಪ್ಸ್ಟಿಕ್ ಥರನೇ ಬರ್ತಿದೆ. ಅದು ಲಿಪ್ಸ್ಟಿಕಲ್ಲಿ ಬಾಂಬ್, ಏನು ಮಾಡೋಕ್ಕಾಗಲ್ಲ. ನಾನು ಲಿಪ್ಸ್ಟಿಕ್ ಇಲ್ಲದೆ ವಿಡಿಯೋ ಮಾಡಿ ತೋರಿಸ್ತೀನಿ ತಡೀರಿ. ಆಲ್ಮೋಸ್ಟ್ ಇಲ್ಲೆಲ್ಲ ಹೋಗಿದೆ, ಇಲ್ಲಿ ಮಾತ್ರ ಅದು ಬ್ಲ್ಯಾಕ್ ಕಲರ್ ಪಿಗ್ಮೆಂಟೇಷನ್ ಏನಿದೆ ಅದಿರೋದು. ಸೊ ನಾನು ಫೇಸ್ ವಾಶ್ ಮಾಡಿದಾದ್ಮೇಲೆ ಅದನ್ನು ತೋರಿಸ್ತೀನಿ. ಒಂದು ಹೆಂಗೆ ಗೊತ್ತಾ, ನನಗೆ ಹೇಳಿದ್ರು ತುಂಬ ಡಾರ್ಕ್ ಸರ್ಕಲ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೇನೆ ನೈಟೆಲ್ಲ ಏನೇ ವರ್ಕ್ ಇರಲಿ ಗೈಸ್, ಏನೇ ಪ್ರಾಬ್ಲಮ್ ಆಗಲಿ ನೈಟ್ ವರ್ಕ್ ಮಾಡಬಾರ್ದು, ಕೆಲಸ ಮಾಡಬಾರ್ದು. ಇಲ್ಲ ನೈಟ್ ಮಾಡಿದ್ರೂ ಒಂದು 7 to 8 9 ಅವರ್ಸಲ್ಲಿ ನಿದ್ದೆ ಮಾಡಬೇಕು. ಈ 3ರಲ್ಲಿ ಯಾವುದಾದ್ರೂ ಒಂದಾಗಲಿ ಚೂಸ್ ಮಾಡಬೇಕು. ಇದು ನಿದ್ದೆ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೈಟ್ 11:30 ಮಲಗಿ ಬೆಳಗ್ಗೆ ಎದ್ದಾಗ ನಾನು 8:45 or 8:30 or 8:45 ಆಗಿರಬೇಕು. ಸೊ ಬಿಕಾಸ್ ನಮ್ಮ ಹೆಲ್ತ್ಗಿಂತ ಯಾವುದೂ ದೊಡ್ಡದಲ್ಲ. ಸೊ ಹಾಗಾಗಿ ಅದನ್ನು ಡಿಸೈಡ್ ಮಾಡಿದ್ದೀನಿ. ನಿಮಗೆ ಕಾಣಲ್ಲ ಅನಿಸುತ್ತೆ ಗೈಸ್, ಎಷ್ಟು ಕೆಟ್ಟದಾಗಿ ಕಾಣಿಸಿದೆ ನನ್ನ ಏನಪ್ಪ ಡಾರ್ಕ್ ಸರ್ಕಲ್ಸ್ ಅಂತ ಅಂದರೆ. ಇದೆಲ್ಲ ಏನಿಲ್ಲ, ಇನ್ನೊಂದು ಏನು ಹೇಳ್ತಾರೆ 20 days ಕಾಲೇಜ್ಗೆ ಹೋಗ್ತಿದ್ದಂಗೆ 9 ಗಂಟೆಗೆ ಮಲಗಿಬಿಡ್ತೀನಿ. ಅದು ಬಂದುಬಿಡುತ್ತೆ ಲೇಸಿನೆಸ್ಸು. ಸೊ ಅವಾಗೆಲ್ಲ ಕರೆಕ್ಟಾಗಿರುತ್ತೆ. ನಾನು ಹಂಗೆ ಮಲ್ಕೊಳ್ತಾ ಇದ್ದಾಗ ಆ್ಯಕ್ಚುಲಿ ನನಗೆ ಯಾವ ಡಾರ್ಕ್ ಸರ್ಕಲ್ಸು ಇರಲಿಲ್ಲ. ಸೊ ಇಟ್ಸ್ ಓಕೆ ಗೈಸ್. ಇವಾಗ ನಾನು ಆರ್ಡರ್ ಮಾಡಿದ್ದು ಬಂದಿದೆ ಬ್ಲಿಂಕಿಟ್ಟಿಂದ. ಹಿಂಗೆ ಇಟ್ಕೊಂಡು ಓಪನ್ ಮಾಡ್ತೀನಿ. ಎಲ್ಲಿ ಇಡಲಿ, ಏನೇನು ಆರ್ಡರ್ ಮಾಡಿದ್ದೆ ಅಂದರೆ, ಅಯ್ಯೋ
ಗೈಸ್ ಏನಂದರೆ ಇದು ಏನಂತಂದರೆ ಚಾಕ್ಲೇಟ್ ಡೇಟ್ ಬೈಟ್ಸ್. ಇದು ನೋ ಶುಗರ್ ಅಂತೆ ಗೈಸ್, ಇಲ್ಲೆಲ್ಲೋ ಬರ್ದೈತೆ ಶುಗರ್ ಕಡಿಮೆ ಅಂತ. ಇಲ್ಲಿದೆ ನೋಡಿ, ಆ್ಯಡೆಡ್ ಶುಗರ್ 0.0 ಗ್ರಾಮ್. ಸೊ ಇಷ್ಟು, ಇದೊಂದು ಚಾಕ್ಲೇಟು. ದೆನ್ ಕುಕ್ಕುಂಬರ್ ತರಿಸಿದೆ ಗೈಸ್, 2 ಕುಕ್ಕುಂಬರು, ಇಷ್ಟನ್ನು ತರಿಸಿದ್ದೀನಿ ಗೈಸ್. ಸೊ ಇವಾಗ ಒಂದು ವಿಡಿಯೋ ಮಾಡಬೇಕು. ಲೆಕ್ಕಿ ಒಂದು ವಿಡಿಯೋ ಮಾಡಿಕೊಡ್ತೀಯಾ? ವಿಡಿಯೋ ಮಾಡಬೇಕು ಗೈಸ್. ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಡಿ ಆಗ್ಬಿಟ್ಟು ಬರ್ತೀನಿ ಗೈಸ್. ಇವಾಗ ವಾಶ್ರೂಮಿಗೆ ಬಂದಿದ್ದೇನೆ. ನಾನು ಮಾತಾಡೋದಿಲ್ಲಿ ಅವಳಿಗೆ ಜೋರಾಗಿ ಕೇಳಿಸುತ್ತೆ. ಅಯ್ಯೋ, ವಾಶ್ರೂಮಲ್ಲಿ ನೀರು ಬಿಟ್ಟು ಹೊಟ್ಟೋಗ್ಬಿಟ್ಟವಳೆ. ಓಕೆ ಗೈಸ್, ಇಲ್ಲಿ ತಗೊಂಬಂದು ಇಟ್ಕೊಂಡಿದ್ದೀನಿ ನೋಡಿ, ಫುಡ್ ಕಲರ್. ಬಟ್ ಗೊತ್ತಿಲ್ಲ, ಮೈಕ್ ಹಾಕಿರೋದು ಮೇ ಬಿ ಗೊತ್ತಾಗಬಹುದು. ನಾನು ಮೈಕ್ನ ಕಾಣದೇ ಇರೋ ಥರ ಹಾಕೋಬೇಕು. ಬಟ್ ಇದು ಕಾಣುತ್ತೆ ಗೈಸ್, ಗೊತ್ತಿಲ್ಲ ಅದು ಹೆಂಗಾಗತ್ತೆ ಅಂತ. ಸೊ ಭಯ ಆಗ್ತೈತೆ, ಏನಾದರೂ ಬ್ರ್ಯಾಂಕ್ ಅಂತ ಹೇಳಿದ್ರೆ ಕೆಟ್ಟ ಮಾತಲ್ಲಿ ಬೈತಾಳ ಅಂತ. ಅವಳಿಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಅದಾದ್ಮೇಲೆ ಮನುಷ್ಯ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ನಾನು ಹಿಂಗೆ ಮಾತಾಡ್ತಾ ಇರೋದು ಮೇ ಬಿ ಅವಳಿಗೆ ಗೊತ್ತಾಗ್ತಾ ಇರ್ಬೋದು, ಕೇಳಿಸುತ್ತೆ ಇಲ್ಲಿ ಏನಾದರೂ ಮಾತಾಡೋದು. ಸೊ ಗೊತ್ತಿಲ್ಲ, ನೋಡುವ. ನಾನು ಇವಾಗ ಮೈಕ್ನ ಕಾಣದೇ ಇರೋ ಥರ ಹಾಕೋತೀನಿ ಗೈಸ್. ಗೈಸ್, ಮೈಕ್ನ ಕಾಣದೇ ಇರೋ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಲೈಟಿಂಗ್ಸ್ ಎಲ್ಲ ಒಳಗಡೆ ಬರೋ ಥರ. ಸೊ ಎಲ್ಲ ಹಾಕ್ಕೊಂಡಿದ್ದೀನಿ ನನ್ನ ಮುಖಕ್ಕೆ. ಇಲ್ಲ ನನ್ನ ಮುಖನೇ ಕಾಣದೆ ಮಾಡೋಟೋಗ್ಬಿಟ್ಟು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದ್ದೀನಿ ಗೈಸ್. ಇಲ್ಲ ಗೈಸ್, ಮುಖ ಏನು ತೊಳೆಯಲ್ಲ, ಚೆನ್ನಾಗಿದೆಯಂತೆ. ಸೊ ಇವಾಗ ಒಂದು ವಿಡಿಯೋ ಮಾಡಬೇಕು, ಅದಕ್ಕೆ ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಟಚಪ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಗೈಸ್. ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪನಾದರೂ ನಾಟಕ ಆಡಬೇಕು. ಏನು ಮಾಡಿಲ್ಲ ನೋಡಿ, ಇಲ್ಲಿ ಎತ್ತಿಬಿಟ್ಟಿರ್ತೀನಿ. ಆ್ಯಕ್ಚುಲಿ ಇಲ್ಲೊಂದು ಬಟ್ಟೆ ಥರ ಇದೆ, ಅದ್ರ ಒಳಗಡೆ ಇಟ್ಬಿಟ್ಟಿದ್ದೀನಿ. ಅದೆಲ್ಲ ನೀಟಾಗಿ ತೊಳಿತೀನಿ. ಒಂದು ಸ್ವಲ್ಪ ಅಲ್ಲಿ ಡ್ರಾಮಾ ಎಲ್ಲ ಮಾಡ್ಕೊಂಡು ಬರೋಣ, ಆಮೇಲೆ ಮಾಡುವ. ಏನು ಮಾಡ್ತಿಲ್ಲ, ಅಲ್ಲ ಏನೋ ಮುಖ ತೊಳಿ ಅಂತ ಹೋದೆ, ಆಮೇಲೆ ಹಂಗೆ ಚೆನ್ನಾಗೈತೆ ಅಂತ ಅಂದಲ್ಲ, ಲಿಪ್ಸ್ಟಿಕ್ ಹಾಕೊಂಡಿದ್ದೆ. ಯಾಕೋ ಒಂಥರ ಮೂಗುರಿ ಉರಿ ಇದ್ದಂಗೆ. ಅದಕ್ಕೆ ಗೈಸ್, ಇವಾಗ ಒಂದು ಟ್ರೆಂಡ್ ರೀಲ್ ಬರ್ತಾ ಉಂಟಲ್ಲ, ಅದಕ್ಕೆ ಇವಾಗ ಮಾಡ್ತೀನಿ. ಯಾವುದಲ್ಲಿ ಅದೆಂಥದ್ದು ಸಾಂಗ್ ನನಗೆ ಬರ್ತಿಲ್ಲ, ಮರ್ತೋಗ್ಬಿಟ್ಟೈತೆ. ಸ್ಟೆಪ್ ಮಾತ್ರ ನೆನಪೈತೆ, ಅದಕ್ಕೆ ವಿಡಿಯೋ ಮಾಡ್ತೀನಿ. ಗೈಸ್, ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಆಗಿಬಿಟ್ಟೈತೆ ಅಂತಂದರೆ, ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೂ ಏನಕ್ಕೂ ತುಂಬ ಮೂಗೆಲ್ಲ ಫುಲ್ ಉರಿ ಅನ್ನೋ ಥರ ಆಗ್ತೈತೆ. ಭಯ ಆಗುತ್ತೆ ಗೈಸ್, ಈಗ ಎಲ್ಲ ಮೂಗಿಂದ ಏನಾದರೂ ಪ್ರಾಬ್ಲಮ್ಮು ಆ ಥರ ಎಲ್ಲ ಆಗುತ್ತಲ್ಲ, ಅದಕ್ಕೆ ಭಯ ಸ್ವಲ್ಪ. ಸಿಕ್ಕಾಬಡೆ ಉಸಿರೇ ಆಡೋಕ್ಕಾಗಲ್ಲ ಅನ್ನೋ ಥರ, ಹಿಂಗೆ ಬಾಯಿ ಮುಚ್ಕೊಂಡು ಉಸಿರೇ ಆಡೋಕ್ಕಾಗಲ್ಲ ಗೈಸ್. ಫುಲ್ಲು ಮೂಗಲ್ಲಿ ಉಸಿರೇ ಆಡೋಕ್ಕಾಗಲ್ಲ, ಬಾಯಲ್ಲಿ ಉಸಿರಾಡಬೇಕು, ಆ ಥರ ಆಗ್ಬಿಟ್ಟೈತೆ. ಗೊತ್ತಿಲ್ಲ. ಸೊ ಗೈಸ್, ಗೊತ್ತಿಲ್ಲ, ನಾನು ಡಾಕ್ಟ್ರ್ ಹತ್ರನೇ ಹೋಗಿ ಸಜೆಸ್ಟ್ ಮಾಡ್ಕೊಂಡು ತೊಗೊಂಡಾಗ, ಅಲ್ಲ ನನ್ನ ಮೈಕೆಲ್ಲಿಟ್ಟೆ, ಅಲ್ಲೆಲ್ಲಾದ್ರೂ ಇಟ್ಟು ಬಂದ. ಇದರಲ್ಲೇ ಐತೆ
ಗೈಸ್ ಡಾಕ್ಟ್ರ್ ಹತ್ರನೇ ಸಜೆಸ್ಟ್ ಮಾಡಿ ತೊಗೊಂಡಿದ್ದು ಗೈಸ್ ಮೆಡಿಸಿನ್ ಎಲ್ಲ. ಬಟ್ ಏನಕ್ಕೆ ಹಿಂಗಾಗ್ತಿದೆ ಅಂತ ಗೊತ್ತಿಲ್ಲ, ಏನಕ್ಕೆ ಹಿಂಗಾಗ್ತೈತೆ ಅಂತ ಗೊತ್ತಿಲ್ಲ. ಫುಲ್ ಒಂಥರ ಮೂಗೆಲ್ಲ ಉರಿ ಉರಿ ಅನ್ನೋ ಥರ ಆಗ್ತಿದೆ. ಸಿಕ್ಕಾಬಿಡೆ ಉಸಿರಾಡ, ಬಾಯಿ ಮುಚ್ಚಿದ್ರೆ ಇರೋಕ್ಕೆ ಆಗ್ತಿಲ್ಲ ಕಣೆ, ಹಂಗಾಗ್ತಿದೆ. ಗೊತ್ತಿಲ್ಲಪ್ಪ, ಭಯ. ಈಗ ಏನಾದರೂ ಒಂದು ಚಿಕ್ಕದಾದ್ರೂ ಭಯ ಗೈಸ್, ಏನೋ ಎತ್ತೋ ಅಂತ ಸಿಕ್ಕಾಪಡೆ ಭಯ ಆಗುತ್ತೆ ಆ್ಯಕ್ಚುಲಿ. ಗೈಸ್ ಸಿಕ್ಕಾಪಟ್ಟೆ ಎಲ್ಲ ಹೋಗ್ತಿದೆ ಗೈಸ್, ಸಿಕ್ಕಾಪಟ್ಟೆ ಆಗ್ತಾನೆ ಇಲ್ಲ. ನೀರು ಬಿಟ್ಟಿರ್ತೀನಿ, ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗಲ್ಲ. ಹಿಂಗಿಡಕ್ಕೆ ಹೋಗ್ತಲ್ಲ ಕಾಣಿಸ್ತಿಲ್ಲ. ಬರ್ತಾನೆ ಇಲ್ಲ. ಸಾಕು ಅನ್ಸುತ್ತೆ, ಗೊತ್ತಿಲ್ಲ, ಇಷ್ಟು ಸಾಕು ಅನ್ಸುತ್ತೆ. ಅಮ್ಮ ಸ್ವಲ್ಪ ಹಾಕೊಂಡ್ಲ. ಎಲ್ಲ ಹೋಯ್ತು ಹೋಯ್ತು. ಲೇಕಿ ಬ್ಲಡ್ ಬರ್ತೈತೆ ಮೂಗಲ್ಲಿ ಇರೋ.
ಆಗ್ತಿಲ್ಲ, ಉರಿತಿದೆ. ಬೇಡ, ನಿಂತೋಯ್ತು. ಹೇಳ್ತಾ ಇದ್ದೀನಿ ಕಣೆ. ನಮ್ಮಮ್ಮ ಫೋನ್ ಮಾಡಲಾ? ಮೇ ಬಿ ಏನೋ ಚಿಕ್ಕ ಗಾಯ ಆಗಿತ್ತು ಅನ್ಸುತ್ತೆ. ನಂದು ಇದನ್ನು ಕೂಡ ಇದನ್ನ ತಗೋ. ಅಲ್ಲ ಲೆಕ್ಕಿ, ನನ್ನ ಬ್ಲಡ್ಡು ಅಂತ ಹೇಳ್ತಿದ್ರೆ ಪ್ರ್ಯಾಂಕ್ ಅನ್ನಿಸ್ತೈತ ನಿನಗೆ? ಸಿಕ್ಕ ಉರಿ 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 ಹೋಗ್ತೈತೆ. ಪ್ರ್ಯಾಂಕ್ ಅನ್ಕೊಂಡ್ಲಂತ ಹೇಳು. ಓ ದೇವ್ರೆ. ನಾನು ಇಲ್ಲ, ನಾರ್ಮಲಾಗಿ ವಿಡಿಯೋ ಮಾಡ್ತಿದ್ದೆ. ಏನೋ ಹಿಂಗೆ ಮೂಗಲ್ಲಿ ಬ್ಲಡ್ ಬರ್ತಿದ್ದೆ, ಸುಮ್ಮನೆ ಆ ಥರ ಎಲ್ಲ ಏನು ಹಚ್ಕೊಬಿಡಿ ನೀವು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ. ಅದು ನೋಡಿದ್ರೆ ಬ್ಲಡ್ಡೇ ಬಂದ್ಬಿಡೋಣ. ಅದಕ್ಕೆ ಆ ಫೋನ್ ಇಕ್ಕಿದ್ದೋಳು ಹಂಗೆ ಎತ್ಕೊಂಡೆ. ಯಾಕೆ ಗೈಸ್, ನಾನು ಆಗ್ತಾ ಇಲ್ಲ, ನನಗೆ ಮೂಗಲ್ ಬ್ಲಡ್ ಬರ್ತಿದೆ ಅಂದರೆ ಈ ಅಮ್ಮ ಪ್ರ್ಯಾಂಕ್ ಅಲ್ಲ ತಾನೇ ಅಂತ. ಏನು ಅಷ್ಟು ಇದೆ? ಮೂಗಲ್ಲಿ ನಿಂತಂಗೆ ಅನ್ನಿಸ್ತದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳ. ಸಿಕ್ಕೋಬಿಡ ಉರಿತೈತೆ ಗೈಸ್ ಮೂಗು. ನೀನೇನು ನೀನು ಒಂದೇ ಬಿಟ್ಲು ಗೈಸ್, ಮೂಗಲ್ಲಿ ರಕ್ತ ಬರ್ತಿದೆ. ಅದಕ್ಕೆ ನಿನ್ನ ತುಂಬ ಮುಚ್ಚಿಡೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ಹೇಳ ಏನಾದ್ರು. ನಿಮ್ಮ ಅಮ್ಮ ಫೋನ್ ನಡಿ ಹಾಸ್ಪಿಟ್ಲಿಗೆ ಆಯ್ತು. ಅಲ್ಲ ಫಸ್ಟ್ ಟೈಮ್ ಹಿಂಗೆ ಹತ್ರದ್ ನಿಂಗೆ ಏನು ಅನಿಸ್ತಿಲ್ವಾ? ಅಲ್ಲ ಅದನ್ನೆಲ್ಲ ಬ್ಲಾಗ್ ಅಲ್ಲಿ ಹಿಡ್ದು ತೋರಿಸ್ತಾಳೆ. ಮುಚ್ಕೊಂಡಾಗ ಮಲ್ಕೋಗ ನೀರ್ ಕುಡ್ದು ಅಂತ ಮಲ್ಕೊಂಡಿದ್ದೆ ಅವಾಗಿಂದ ಗೈಸ್. ಈಗ ಏನು ಕಷ್ಟ ಎಲ್ಲ ನೋಡ್ಕೊತಿದ್ಯಾ? ನನಗೆ ಭಯ ಆಗ್ತೈತೆ. ಭಯ ಆದ್ರೆ ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ಒಂದು 10 ನಿಮಿಷ ಮನೆಗೆ ಹೋಗ್ಬಿಡ್ತೀನಿ. ಬ್ಲಡ್ ಜಾಸ್ತಿ ಬಂದ್ರೆ ಅಂತ. ಸಿಕ್ಕಾಬಿಟ್ಟಿದ್ದು ಫಸ್ಟು ಈ ಥರ ಆಗ್ತಾ ಇರೋದು. ಅದಕ್ಕೆ ಒಂಥರ ಅನಿಸ್ತಿದೆ ಗೈಸ್ ಮೂಗೆಲ್ಲ. ಹೀಟ್ ಜಾಸ್ತಿ ಆದರೂ ಆಗುತ್ತಂತೆ. ಏನಾದರೂ ಸೊಲ್ಯೂಷನ್ನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಅದು ಬೇಡ. ಮತ್ ನಗ್ತೀಯ ನೀನು? ಆಯ್ತು ಬಿಡಮ್ಮ, ಸುಮ್ಮನೆ ಇರಲ್ಲ ಇಕ್ಕನ. ಬರ್ತಿಲ್ಲ, ನೀನ್ ಸೀರಿಯಸ್ ಆಗಿ ಮಾತಾಡು ಅಂತಾನೆ. ನಾನು ಏನ್ ಮಾತಾಡ್ಲಿ? ಭಯ ಆಗ್ತೈತಿ. ಹೋಗಿ ಹೋಗಿ ಹಿಂಗ್ ಅಂದ್ಕೊಂತಲೇ ರಕ್ತ ಬಿಡ್ತೈತೆ.
ಗೈಸ್ ಏನಪ್ಪ ಅಂತಂದರೆ ಇದು ಬ್ರೈಟ್ಸ್ ತರಿಸಿದ್ದೆ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಅದು ಹೆಂಗೆ ಓಪನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಏನಿಲ್ಲ ಹಿಂಗೆ ಮಾಡಬೇಕಿತ್ತು. ಓ ಈ ಥರ ಚಿಕ್ಕ ಚಿಕ್ಕ ಬೈಟ್ಸ್ ಗೈಸ್, ನೈಸ್. ಸಿ ಎಷ್ಟು ಪ್ಯಾಕೆಟ್ಗೆ? 120. 20. ಇದು ಏನಂದ್ರೆ ಚಾಕೋ ಆರೆಂಜ್. ಯಾಕೆ ಅಂಗಡಿಲಿ ಹೋಗ್ತಾರೆ ಆಗೋದಿತ್ತಲ್ಲ ಅಂತ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಏನಿದೆ ಇಲ್ಲಿ. ಇನ್ನೇನು ತಗೋ? ಕಾಫಿ ರಶ್ ಆ್ಯಂಡ್ ಈ ಸೌತೆಕಾಯಿ ಇಷ್ಟು ತಗೊಂಡಿದ್ದೀವಿ. ಮೂಗಿನಲ್ಲಿ ಇರ್ಲಿ, ವಿಡಿಯೋ ಬೇರೆ ಮಾಡ್ಬೇಕು. ವಿಡಿಯೋ ಮೂಗಲ್ ರಕ್ತ ಬಂದ್ಬಿಟ್ಟಿತ್ತು. ನನಗೆ ಇದು ಬರುತ್ತೆ ಅಂತ ಚೆನ್ನಾಗಿ ಗೊತ್ತೈತೆ ಈಗ. ಸೊ ಏನಾದರೂ ಕಂಟೆಂಟ್ ಪ್ಲ್ಯಾನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದ, ನೋಡಿದ್ರೆ ಏನು ಪ್ಲ್ಯಾನ್ ಮಾಡ್ದಿರಂಗೆ ಆಗ್ಬಿಟ್ಟೈತೆ ಗೈಸ್. ಗೂಗಲ್ ಬೆಡ್ ಬಂದ್ಬಿಡ್ತು, ಸುಮ್ಮನೆ ಅದೇ ಆಕ್ವರ್ಡಾಗ ಒಂಥರ ಅನಿಸ್ತಾ ಇದೆ. ಏನು ಅನಿಸ್ತಿಲ್ಲ, ನೀನು ಅಂದ್ಕೊಳ್ಳೇ ಬೇಡ, ಸುಮ್ಮನೆ ಮಲ್ಕೊಳ್ಳೋಳು ಎದ್ಬಿಟ್ಟು ವಿಡಿಯೋ ಮಾಡೋದು. ಮತ್ತೆ ಬಂದೈತಲ್ಲೇ, ನೀನ್ 100 ಸಲ ನೋಡ್ಕೋಬೇಡ, ಅದಕ್ಕೆ ಬರೋದದು. ಒರ್ಸ್ಕೊ. ಏನು ಓಡಿಸ್ಕೊಂಡ್ಲಿ, ಕೊಟ್ಟನಲ್ಲ ಬಟ್ಟೆ ಅದೆಲ್ಲ ಒರ್ಸ್ಕೊಂಡ್ಬಿಡು ದೊಡ್ಡ. ಏನೇ ಮಾಡೋದು? ಹೋಗ್ಬರೋಣ ಹಾಸ್ಪಿಟಲ್. ಹೋಗೋಣ ನೋಡಿ. ಇನ್ನೇನು ಮಾಡೋದು? 5 minutes ಮಾಡ್ತೀನಿ. ಬಟ್ಟೆ ಕತ್ತಿ ಗೈಸ್ ಆಗ್ತಿಲ್ಲ ಗೈಸ್. ಇಲ್ಲ ಹಾಸ್ಪಿಟಲ್ಗೆ ಹೋಗೋಣ ಅಂತ. ಇದನ್ನು ಓಪನ್ ಮಾಡ್ತಿದ್ದೆ, ಪ್ರಾಮಿಸ್ ನಂಬತಾನೆ ಇಲ್ಲ ಕಣೆ. ಗೈಸ್ ನನಗೆ ಆವಾಗಲೇ ಲೇಖನ ಹೇಳಿದ್ಲು, ಫಾರ್ ದ ಫಸ್ಟ್ ಟೈಮ್ ಗೈಸ್ ಹಿಂಗೆ ಆಗಿರೋದು. ನನಗೆ ಯಾವತ್ತೂ ಆಗಿರಲಿಲ್ಲ, ಫಾರ್ ದ ಫಸ್ಟ್ ಟೈಮ್ ಈ ಥರ ಆಗಿರೋದು. ಗೈಸ್ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಈ ಒಮ್ಮಿನ ಯಾರು ಆಸ್ಪತ್ರೆಯಲ್ಲಿ ನೋಡ್ತಾರೆ ಗೈಸ್? ರೆಡಿ ಆಗ್ತಾರೆ ಆಸ್ಪತ್ರೆಯಲ್ಲಿ ಯಾರು ನೋಡ್ತಾರೆ? ಫ್ರಾಂಕ್ ಇರೋದು ಹೆಂಗೆ ಲೋಕಲ್ ನೋಡಿ, ನನಗೆ ಗೊತ್ತಿಲ್ಲ. ಪೇಸ್ಟ್ ಏನಾದ್ರು ಹಚ್ಕೊಂಡಿರ್ತೀಯ ಅಂತ. ಪೇಸ್ಟ್ ಇದು ನೋಡು, ಪೇಸ್ಟ್ ಇದು ಮತ್ತೇನದು? ಬ್ಲಡ್. ಹೆಂಗೆ ಬಟ್ ಮನೀಶ್ ಹಿಂಗೆ ಹೇಳ್ಬೇಡ. ಅವ್ರು ಹೇಳಿದ್ರು ಹೇಳಿಲ್ಲ ಅಂದ್ರೆ ಏನು ಟೆನ್ಷನ್ ಆಗಲ್ಲ, ಟೆನ್ಷನ್ ತಗೊಳ್ಳಲ್ಲ. ಅವಳು ಸ್ವಲ್ಪ ಎದುರಿಸಲ್ಲ.